ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ 265. ಇದರಲ್ಲಿ ಬಿಜೆ ಮೆಡಿಕಲ್ ಕಾಲೇಜಿನ 10 ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. 24 ಮಂದಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಿಜೆ ಮೆಡಿಕಲ್ ಕಾಲೇಜಿಗೆ ವಿಮಾನ ಅಪ್ಪಳಿಸಿದ ಪರಿಣಾಮವಾಗಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು 10 ಮಂದಿ ಸಾವಿಗೀಡಾಗಿದ್ದಾರೆ. 24 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಬಹಳಷ್ಟು ಸುಟ್ಟ ಗಾಯಗಳಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ವಿದ್ಯಾರ್ಥಿಗಳು ಊಟ ಮಾಡ್ತಿರುವಾಗ ವಿಮಾನ ಡಿಕ್ಕಿ ಹೊಡಿತು. ಆ ಸಂದರ್ಭಕ್ಕೆ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಒಂದು ಹಾಸ್ಟೆಲ್ನ ಮೆಸ್ನಲ್ಲಿ ಇದ್ರು ಅನ್ನುವಂತಹ ವಿವರ. ಆ ಮೆಸ್ನಲ್ಲಿದ್ದವರ ಪೈಕಿ 10 ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. 24 ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬಿಜೆ ಮೆಡಿಕಲ್ ಕಾಲೇಜಿಗೆ ವಿಮಾನ ಅಪ್ಪಳಿಸಿದ ಪರಿಣಾಮವಾಗಿ ಬೆಂಕಿಯ ಕೆನ್ನಾಲಿಗೆ ಇಡೀ ಬಿಲ್ಡಿಂಗೂ ಕೂಡ ವ್ಯಾಪಿಸಿತು. ಅದರ ಪರಿಣಾಮ ಆ ಒಂದು ಬಿಲ್ಡಿಂಗ್ ಸುಟ್ಟು ಕರಕಲಾಗಿರೋದನ್ನು ಕೂಡ ನೋಡಬಹುದು ಮತ್ತು ಕಟ್ಟಡದ ಅವಶೇಷಗಳು ಈಗಾಗಲೇ ಹೇಗಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ರಿ. ಈ ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತಹ ಸ್ಟೂಡೆಂಟ್ಸ್ನ ಹೊರಗೆ ತೆಗೆದ್ರು. ಆ ಪೈಕಿ ಮೃತಪಟ್ಟವರು ಯಾರು ಅನ್ನೋದನ್ನು ಕೂಡ ಈಗಾಗಲೇ DNA ಟೆಸ್ಟ್ನ ಮೂಲಕವಾಗಿ ಖಾತ್ರಿಪಡಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ಬಹಳಷ್ಟು ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಅವರನ್ನ ಐಡೆಂಟಿಫೈ ಮಾಡುವಂತಹ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಈಗ DNA ಟೆಸ್ಟ್ನಲ್ಲಿ ಹಲವರ ಮೃತದೇಹಗಳು ಪತ್ತೆಯಾಗಿದೆ ಯಾರದ್ದು ಅಂತ. ಇನ್ನು 24 ಮಂದಿ ಗಾಯಗೊಂಡಿದ್ದಾರೆ. ಅವರ ಸ್ಥಿತಿಗತಿಗಳು ಏನಿದೆ ಅನ್ನೋದನ್ನ ನೋಡಬೇಕಾಗತ್ತೆ.